2025 ಮಾರ್ಚ್ 29ನೇ ತಾರೀಕಿನವರೆಗೆ ಬಹಳಷ್ಟು ಗೊಂದಲಗಳು, ರಾಜಕೀಯ ಕ್ಷೇತ್ರದಲ್ಲಿ ಕಚ್ಚಾಟಗಳು, ಸಾರ್ವಜನಿಕ ಕ್ಷೇತ್ರದಲ್ಲಿ ಬಹಳಷ್ಟು ಕಷ್ಟಕಾರ್ಪಣ್ಯಗಳು, ಆರ್ಥಿಕ ಪರಿಸ್ಥಿತಿ ಒಡೆತಗಳು, ದುಬಾರಿ ಬೆಲೆಯನ್ನು ತರಬೇಕಾಗತ್ತೆ ಸಾರ್ವಜನಿಕರು. ಬಹಳಷ್ಟು ಶಾಖವೂ ಕೂಡ ಮಾರ್ಚ್ 29ರ ನಂತರ ಬಹಳಷ್ಟು ಅನುಕೂಲಗಳು ಅಂತಕ್ಕಂಥದ್ದಾಗತ್ತೆ. ಆದರೆ 2025 ಆಶ್ವೀಜ ಮಾಸ ಪೌರ್ಣಮಿ ಮತ್ತು ಅಮಾವಾಸ್ಯೆ ವಿಜಯದಶಮಿಯ ಆದ 5 ದಿನದಲ್ಲಿ ಪೌರ್ಣಮಿ ಅಂತಕ್ಕಂಥದ್ದು ಬರುತ್ತೆ. ಆ ಪೌರ್ಣಮಿಯ ದಿನ ಚಂದ್ರಗ್ರಹಣ ಅಂತಕ್ಕಂಥದ್ದು ನಡೆಯುತ್ತೆ. ಅದೇ ಅಮಾವಾಸ್ಯೆಯ ಆಶ್ವೀಜ ಮಾಸದ ಅಮಾವಾಸ್ಯೆಯ ದಿನದಂದು ಸೂರ್ಯಗ್ರಹಣ. ಏಕ ಮಾಸದಲ್ಲಿ 2 ಸೂರ್ಯಗ್ರಹಣಗಳು ನಮಗೆ ನಡೆಯುತ್ತೆ. ಇದರಿಂದ ಅತಿವೃಷ್ಟಿ ಅನಾವೃಷ್ಟಿ ಅಂತಕ್ಕಂಥದ್ದು, ಜಲದಿಂದ ಬಾಧೆ ಅಂತಕ್ಕಂಥದ್ದನ್ನು ಜ್ಯೋತಿಷ್ಯ ಭಾಗ ಹೇಳುತ್ತೆ. ಅತಿಯಾದ ಮಳೆ ಬರ್ತಕ್ಕಂಥದ್ದು, ಭೂಕುಸಿತಗಳಾಗ್ತಕ್ಕಂಥದ್ದು, ಸಾಗರದ ದಡದಲ್ಲಿ ಇರ್ತಕ್ಕಂಥವರಿಗೆ ಸ್ವಲ್ಪ ತೊಂದರೆ ತಾಪತ್ರಯಗಳನ್ನು ಸಾರ್ವಜನಿಕರು ಅನುಭವಿಸಬೇಕಾಗತ್ತೆ. ಆದರೆ ಈ ವಿಶ್ವಾವಸು ಸಂವತ್ಸರ ಅಂತಕ್ಕಂಥದ್ದೇನಿದೆಯೋ, ಈ ವಿಶ್ವಾವಸು ಸಂವತ್ಸರ ಕ್ರೋಧಿ ನಾಮ ಸಂವತ್ಸರದಕ್ಕಿನ್ನ ಬಹಳಷ್ಟು ಒಳಿತನ್ನು ಮಾಡುತ್ತೆ ಅಂತ ಹೇಳುತ್ತೆ ಜ್ಯೋತಿಷ್ಯ ಶಾಸ್ತ್ರ.